ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಚಂದ್ರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ಈ ಸಮಯದಲ್ಲಿಯೂ ಕೂಡ ನಾವು ವಿಶೇಷವಾಗಿ ಕ್ರಿಸ್ತನು ಯಾರು ಎಂಬಂಥ ಸಂಗತಿಯನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಯೇಸುವು ಆತನು ಯಾರಾಗಿದ್ದಾನೆ ಎಂಬಂಥ ಅರಿವು ನಮ್ಮನ್ನು ಉಜ್ಜೀವನ ಪಡಿಸ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಈಗಾಗಲೇ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸಿದ್ವಿ. ಆತನು ಯಾವ ರೀತಿಯಲ್ಲಿ ಸೈತಾನನ ಶೋಧನೆಗಳನ್ನ ಆತ ಗೆದ್ದವನಾಗಿದ್ದಾನೆ ಅನ್ನೋದನ್ನು ನಾವು ಧ್ಯಾನಿಸಿದ್ವಿ. ಮತ್ತು ಈ ದಿವಸ ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂತಹ ಒಂದು ವಿಷಯ ನಾವು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನದಿಂದ ನಾವು ಧ್ಯಾನಿಸೋಣ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಸಮುದ್ರದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಈ ದಿವಸ ನಾವು ಧ್ಯಾನ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ, ಯೇಸು ಕ್ರಿಸ್ತನು ತಂದೆಯನ್ನು ಮಾತ್ರ ಆರಾಧಿಸುವವನು, ತಂದೆಗೆ ಮಾತ್ರ ಸಾಷ್ಟಾಂಗವೆರಗಿ ಅಡ್ಡ ಬಿದ್ದು ಆರಾಧಿಸುವವನು ಅನ್ನುವಂಥದ್ದನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಇಲ್ಲಿ ಸೈತಾನನ್ನು ಶೋಧಿಸುವಾಗ ಕಡೆಯದಾಗಿ 3ನೇದಾಗಿ ಆತ ಹೇಳ್ತಾನೆ, ಆತನಿಗೆ ಈ ಲೋಕವೆಲ್ಲ ಕೊಡಲ್ಪಟ್ಟದೆ. ನಾವು ನೋಡ್ತೀವಿ, ಯಾವಾಗ ಕೊಡಲ್ಪಟ್ಟು ಆದಾಮ ಪಾಪ ಮಾಡಿದ ದಿವಸದಲ್ಲಿಯೇ ಈ ಭೂಮಿಯ ಮೇಲಿದ್ದಂಥ ಎಲ್ಲ ಅಧಿಕಾರವು ಸೈತಾನನಿಗೆ ಕೊಡಲ್ಪಟ್ಟು, ಸೈತಾನನು ಆ ದಿವಸದಿಂದ ಭೂಮಿಯನ್ನು ಆಳುವವನಾದ. ಭೂಮಿಯ ಮೇಲೆ ಎಲ್ಲಾ ಸಂಗತಿ ಮೇಲೆ ಆತನು ಯಜಮಾನನಾಗುವುದನ್ನು ನಾವು ಕಾಣ್ತೇವೆ. ಅದನ್ನೇ ಇಲ್ಲಿ ಸೈತಾನನು ಹೇಳ್ತಾ ಇದ್ದಾನೆ. ಏನಂತ ಇದ್ದಾನೆ? ಈ ಭೂಮಿಯೆಲ್ಲ ನನಗೆ ಕೊಡಲ್ಪಟ್ಟದೆ. ಏನಂತೆ? ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ನಿನಗೆ ಕೊಡ್ತೀನಿ, ನಿನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ, ನನಗೆ ಅಡ್ಡ ಬಿದ್ದರೆ. ನೋಡ್ರಿ, ಯೇಸು ಸ್ವಾಮಿಯನ್ನೂ ಕೂಡ ಈ ಸೈತಾನ ಬಿಡಲಿಲ್ಲ. ಈ ಸೈತಾನ ಹೇಳ್ತಿದ್ದಾನೆ, ದೇವರನ್ನೇ, ತ್ರಯೇಕ ದೇವರಲ್ಲಿ ಒಬ್ಬನಾದ ಯೇಸು ಕ್ರಿಸ್ತನನ್ನೇ ಆತ ತನಗೆ ಅಡ್ಡ ಬೀಳಲಿಕ್ಕೆ ಹೇಳ್ತಿದ್ದಾನೆ. ಈತ ಪರಲೋಕದಲ್ಲಿದ್ದಾಗ ಅದೇ ಪಾಪವನ್ನು ಮಾಡಿದ. ಪರಲೋಕದಲ್ಲಿ ಎಲ್ಲರಿಗಿಂತಲೂ ಮೇಲಾಗಿ, ದೇವರಿಗಿಂತಲೂ ಮೇಲಾಗಿ ಉನ್ನತವಾದ ಪರ್ವತದಲ್ಲಿ, ಸುರಗಣ ಪರ್ವತದ ಮೇಲೆ, ಎಲ್ಲಾ ಪರ್ವತಗಳ ಮೇಲೆ ದೇವರಿಗಿಂತಲೂ ಮೇಲೆ ಸಿಂಹಾಸನ ಹಾಕಿ ನಾನು ಕುಳಿತುಕೊಳ್ಳುವೆನು ಅಂತ ಹೇಳಿ ಅಂದುಕೊಂಡಂತೆ. ಅದೇ ರೀತಿಯಲ್ಲಿ ಆತ ಇಲ್ಲಿ ಕೂಡ ಅದನ್ನು ಮಾಡೋದನ್ನು ನಾವು ಕಾಣ್ತೇವೆ. ಯೇಸು ಕ್ರಿಸ್ತನಿಗೆ ಆತ ಹೇಳ್ತಾನೆ, ನೀನು ನನಗೆ ಅಡ್ಡ ಬೀಳು, ನಾನು ನಿನಗೆಲ್ಲ ಕೊಡ್ತೀನಿ. ದೇವರು ಸೃಷ್ಟಿ ಮಾಡಿದ ಸೃಷ್ಟಿ, ದೇವರ ಭೂಮಿ, ದೇವರ ಸೃಷ್ಟಿ, ಈ ಎಲ್ಲ ಸೃಷ್ಟಿ ಮಾಡಿದ ಕರ್ತನಿಗೆ ಹೇಳ್ತಾನೆ, ನಾನು ನಿನಗೆ ತಿರುಗಿ ಕೊಡ್ತೀನಿ ಅಂತ ಹೇಳಿ. ಆದಾಮನಿಗೆ ಕೊಟ್ಟವನಿಗೆ ಹೇಳ್ತಾನೆ, ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ. ನೋಡ್ರಿ ಪ್ರಿಯರೇ, ಇಲ್ಲಿ ಒಂದು ವಿಷಯ ನಾವು ನೋಡ್ಲಿಕ್ಕಿರುವಂಥ ವಿಷಯ ಏನಂತ ಹೇಳಿದ್ರೆ, ದೇವರು ಮಾಡಿ ಮುಗಿಸಿದ ಕೆಲವು ಕಾರ್ಯಗಳನ್ನ, ಸಾಧನೆಗಳಿಗೆ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, ನಾವೇ ಮಹಿಮೆಯನ್ನು ತೆಗೆದುಕೊಳ್ಬಿಡ್ತೀವಿ. ನಾವೇ ಮಹಿಮೆಯನ್ನು ತೆಗೆದುಕೊಂಡು ನಾವೇ ಮಾಡಿದ್ವೇನೋ ಅಂತ ಹೇಳಿ ಅದರಿಂದ ಬರೋ ಕ್ರೆಡಿಟ್ಸನ್ನು ನಾವು ಹೊಂದ್ಕೊಳ್ಳೋದಕ್ಕೆ ನಾವು ಕೆಲ ಸಮಯದಲ್ಲಿ ಬಯಸ್ತೀವಿ. ಅದರಿಂದ ಬರುವ ಸ್ತುತಿ, ಅದರಿಂದ ಬರುವಂಥ ಸ್ತೋತ್ರ, ಮಹಿಮೆನ ಕೆಲವೊಮ್ಮೆ ನಾವು ಕದ್ದು ಬಿಡ್ತೀವಿ. ಆದರೆ ಕ್ರಿಸ್ತನು ಇಲ್ಲಿ ತಂದೆಗೆ ಕೊಡಬೇಕಾದ ಮಹಿಮೆಯನ್ನ ತಾನು ಕದಿಯಲಿಲ್ಲ. ದೇವರಿಗೆ ಸಲ್ಲಿಸಬೇಕಾದ ಮಹಿಮೆ ದೇವರಿಗೆ ಮಾತ್ರ ಸಲ್ಲಿಸಬೇಕು. ಇಲ್ಲಿ ಯೇಸುಸ್ವಾಮಿನ ಮಾತಲ್ಲಿ ನಾವು ನೋಡ್ತೇವೆ. ಯೇಸುಸ್ವಾಮಿ ಹೇಳ್ತಾರೆ ಏನಂತ? ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂದು ಬರೆದದೆ. ಈ ತರ ಯೇಸುಸ್ವಾಮಿ ಹೇಳ್ತಾರೆ. ಆದ್ರೆ ನಾವು ನೋಡೋದಾದ್ರೆ, ನಾವು ನೋಡೋದಾದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಜಂಬಪಟ್ಟು ನಾವು ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅನೇಕ ವಿಚಾರಗಳು ನಾವು ಹೆಚ್ಚಿಸಿಕೊಳ್ತೇವೆ. ನಮ್ಮ ವಿದ್ಯಾಭ್ಯಾಸದ ವಿಷಯದಲ್ಲಿ ನಾನು ಇಷ್ಟು ಓದಿದ್ದೀನಿ ಅಂತ ಹೇಳಿ ಹೆಚ್ಚಿಸ್ಕೊಳ್ತೇವೆ. ನಮ್ಮ ಸೌಂದರ್ಯದಲ್ಲಿ, ನಮಗಿರೋ ಬಣ್ಣದ ವಿಷಯದಲ್ಲಿ ನಾವು ಎಚ್ಚರಿಸ್ಕೊಳ್ತೇವೆ. ನಮ್ಮ ಕೂದಲಿನ ವಿಚಾರದಲ್ಲಿ, ನಮ್ಮ ದೇಹದ ಅಂಗಾಂಗಗಳ ವಿಷಯದಲ್ಲಿ ನಾವು ಹೆಚ್ಚಿಸ್ಕೊಳ್ತೇವೆ. ನಮಗಿರುವ ಹಣದ ವಿಷಯದಲ್ಲಿ, ನಮಗಿರುವಂತಹ ಬಿಸ್ನೆಸ್ನ ವಿಷಯದಲ್ಲಿ, ನಮಗಿರುವ ಕುಟುಂಬದ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ತಂದೆ ತಾಯಿಗಳ ವಿಷಯದಲ್ಲಿ, ನಮ್ಮ ಸಭೆಯ ವಿಷಯದಲ್ಲಿ, ಮತ್ತು ನಮ್ಮ ಹಣಕಾಸಿನ ವಿಷಯದಲ್ಲಿ, ಹೆಂಡತಿಯ ವಿಷಯದಲ್ಲಿ, ಗಂಡನ ವಿಷಯದಲ್ಲಿ, ಹೀಗೆ ಅನೇಕ ವಿಚಾರಗಳಲ್ಲಿ ನಾವು ಹೆಚ್ಚಿಸಿಕೊಳ್ಳುವುದುಂಟು. ಒಂದಲ್ಲ ಒಂದು ರೀತಿಯಲ್ಲಿ ಹೆಚ್ಚಿಸ್ಕೊಳ್ತೀವಿ. ನೋಡಿದ್ರಾ ನನ್ನ ಮಗಳನ್ನ, ನೋಡಿದ್ರಾ ನನ್ನ ಮಗನ್ನ, ನನ್ನ ತಂದೆ ನೋಡಿದ್ರಾ, ನನ್ನ ತಂದೆ ಹೀಗೆ, ನನ್ನ ತಂದೆ ಹಾಗೆ ಅಂತ ಹೇಳಿ ಹೆಚ್ಚಿಸ್ಕೊಳ್ತೇವೆ.
ಕೆಲವೊಮ್ಮೆ ನಾವು ಹೆಚ್ಚಿಸಿಕೊಳ್ಳೋದ್ರ ಬದಲಾಗಿ ನಾವೇನ್ ಮಾಡ್ಬೋದು, ದೇವರಿಗೆ ಮಹಿಮೆ ಸಲ್ಲಿಸಬಹುದಾಗಿದೆ. ಸೊ ನಾವು ನೋಡುವಂಥ ವಿಷಯ ಏನಂತ ಹೇಳಿದ್ರೆ, ಮನುಷ್ಯನ ಆತ್ಮ ಏನ್ ಮಾಡ್ತದೆ, ಯಾವಾಗ್ಲೂ ಮತ್ತೊಬ್ಬರು ನನ್ನನ್ನು ಗುರುತಿಸ್ಬೇಕು, ಮತ್ತೊಬ್ಬರು ನನ್ನನ್ನು ಅಪ್ರಿಷಿಯೇಟ್ ಮಾಡಬೇಕು, ರೆಕಗ್ನೈಸ್ ಮಾಡಬೇಕು, ಮತ್ತೆ ಅಪ್ರಿಷಿಯೇಟ್ ಮಾಡ್ಬೇಕಂತ ಹೇಳಿ ಬಯಸ್ತದೆ. ಇದೆಲ್ಲಿಂದ ಬಂತು ಅಂತೇಳಿ ನಾವು ನೋಡುವಾಗ ಸೈತಾನನಿಂದಲೇ ಬಂದಿತ್ತು. ಸೈತಾನ ಏನ್ ಬಯಸ್ತಾ ಪರಲೋಕದಲ್ಲಿ ಅಂದ್ರೆ, ಎಲ್ಲಾರು ಆತನನ್ನ ಏನ್ ಮಾಡ್ಬೇಕು, ಮಹಿಮೆ ಪಡಿಸ್ಬೇಕು, ಎಲ್ಲಾರು ಆತನಿಗೆ ಆರಾಧಿಸ್ಬೇಕು, ಎಲ್ಲಾರು ಆತನ ಮುಂದೆ ತಲೆ ಬಾಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ, ಈಗಲೂ ಕೂಡ ಆತನೇ ಯೋಚನೆ ಮಾಡ್ತಾನೆ. ನಿಮ್ಗೆ ಗೊತ್ತಾ, ಸೈತಾನನು ಈಗಲೂ ಕೂಡ ಎಲ್ಲಾರು ಆತನಿಗೆ ತಲೆ ಬಾಗಬೇಕಂತ ಬಯಸ್ತಾನೆ. ಇವತ್ತು ಕೂಡ ನೀವು ನೋಡಬಹುದು, ಸೈತಾನರು ಎಲ್ಲೆಲ್ಲ ಆರಾಧನೆ ಮಾಡಲ್ಪಡ್ತದೋ, ಎಲ್ಲೆಲ್ಲ ಜನಗಳು ತಲೆ ಬಾಗ್ತಾರೋ, ಆರಾಧಿಸ್ತಾರೋ, ಆ ಸ್ಥಳದಲ್ಲಿ ಆತನಿದ್ದು ಆ ಮಹಿಮೆಯನ್ನು ಕದಿಯುವವನಾಗಿದ್ದಾನೆ. ಅನೇಕ ಕಡೆಗಳಲ್ಲಿ ನೋಡ್ತೀವಿ. ಮುಖ್ಯವಾಗಿ ವಿಗ್ರಹ ಆರಾಧನೆಗಳನ್ನು ನೋಡುವಂಥ ಸಂಗತಿ ಏನಂದ್ರೆ, ಎಲ್ಲಾ ಭಾಗಗಳಲ್ಲಿ ಕೂಡ ನಾವು ನೋಡ್ತೀವಿ, ಸರ್ಪವನ್ನು ನೀವು ಕಾಣ್ಲಿಕ್ಕೆ ಸಾಧ್ಯ. ಆ ಸರ್ಪ ಯಾವ ಸರ್ಪ? ಆದಿಯಲ್ಲಿ ಅವಳ ಬಳಿ ಬಂದು ಮಾತಾಡಿದ ಸರ್ಪ. ಎಲ್ಲ ವಿಗ್ರಹ ಆರಾಧನೆಗಳಲ್ಲಿ ಅದು ಕಾಣಲ್ಪಡೋದನ್ನ ನೋಡ್ತೀನಿ. ಐಗುಪ್ತರ ದೇಶದಲ್ಲಿ ಸರ್ಪವನ್ನು ಆರಾಧಿಸೋರಾಗಿದ್ರು, ನಮ್ಮ ದೇಶದಲ್ಲಿ ಕೂಡ ಸರ್ಪವನ್ನು ಆರಾಧಿಸ್ತಾರೆ. ಸರ್ಪ ಒಂದು ವಿಷ ಜಂತು, ಆದ್ರೂ ಕೂಡ ಅದನ್ನು ಆರಾಧಿಸುವುದನ್ನು ನಾವು ಕಾಣ್ತೇವೆ. ಹಾಗಿದ್ರೆ ಇದರಿಂದ ಯಾರಿದ್ದಾರೆ? ಇದರಿಂದ ಸೈತಾನನಿದ್ದಾನೆ. ಸೈತಾನನು ಈ ಆರಾಧನೆಯನ್ನು ಹೊಂದುವುದಕ್ಕೆ ಆತನು ಬಯಸ್ತಾನೆ. ಸೊ ಹಾಗಿರಿಂದ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮೊಳಗಡೆ ಹೆಚ್ಚಿಸಿಕೊಳ್ಳುವಂತಹ ಯಾರಾದ್ರೂ ನಮ್ಮನ್ನ ಗುರುತಿಸ್ಬೇಕು, ಯಾರಾದ್ರೂ ನಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು, ಹೊಗಳಬೇಕು ಅಂತ ನಾವು ಬಯಸ್ತೀವಿ. ಸೊ ಹೊಗಳಿಕೆ, ಹೆಚ್ಚಳಿಕೆ ಅಥವಾ ಪ್ರಮೋಷನ್ ಯಾರಿಂದ ಬರುತ್ತೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ದೇವರಿಂದ ಬರ್ತದೆ. ನಾವು ಯಾರನ್ನು ಹೊಗಳಬೇಕಾದದಿಲ್ಲ. ನಾವು ಕರ್ತನನ್ನು ಒಬ್ಬನನ್ನೇ ಹೊಗಳಬೇಕು, ಕರ್ತನೊಬ್ಬನನ್ನೇ ಆರಾಧಿಸಬೇಕು, ಕರ್ತನೊಬ್ಬನನ್ನೇ ಮೇಲೆತ್ತಿಟ್ಟು ಹೇಳ್ಬೇಕು. ಸೊ ಇದನ್ನು ನಾವು ಸ್ಥಾನಿಕನಾದ ಯೋಹಾನನ ವಿಷಯದಲ್ಲಿ ನಾವು ಕಾಣ್ತೇವೆ. ಸ್ಥಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳ್ತಾನೆ. ಕೆಲವರು ಬಂದು ಸ್ಥಾನಿಕನಾದ ಯೋಹಾನನ ಬಳಿಯಲ್ಲಿ ಹೇಳ್ತಾರೆ, ನೀನು ಮೆಸ್ಸಿಯನೋ, ನೀ ಬರಬೇಕಾದ ಎಲಿಯನೋ ಅಂತ ಹೇಳಿ ಕೇಳಿದಾಗ, ಇಲ್ಲ ನಾನು ಮೆಸ್ಸಿಯನಲ್ಲ, ನಾನು ಮೊದಲಿಂಗನಿಗೆ ಸ್ನೇಹಿತನು. ಮೆಸ್ಸಿಯನು ಆತನು ಉನ್ನತನಾದ ದೇವರು, ಆತನ ಕೆರೆದ ಬಾರನ್ನು ಕೂಡ ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಅಂತ ಹೇಳಿ ಆತ ಹೇಳ್ತಾನೆ. ಆತನು ಹೆಚ್ಚಿಸಲ್ಪಡಬೇಕು, ನಾನು ಕಡಿಮೆ ಆಗಬೇಕಂತ ಹೇಳಿ ಆತ ಹೇಳ್ತಾನೆ. ಸೊ ಪ್ರಿಯರೇ, ಎಲ್ಲಿಯೂ ಕೂಡ ಯೇಸು ದೇವರ ಮಹಿಮೆನ ಕದಿಯದವನಾಗಿ ಕಾಣಿಸ್ತಾರೆ. ಎಲ್ಲಿಯೂ ಕೂಡ ತಂದೆಯ ಮಹಿಮೆನ ಆತ ಕದಿಯಲೇ ಇಲ್ಲ. ಯಾವುದೇ ಕಾರ್ಯ ಮಾಡಿದ್ರು ಕೂಡ ಅಲ್ಲಿ ಈ ತರ ಹೇಳಲ್ಪಡ್ತದೆ, ನನ್ನ ತಂದೆ ಮಾಡಿದನು, ನನ್ನ ತಂದೆ ಮಾಡಿದನು, ನನ್ನ ತಂದೆ ಮಾಡಿದನು ಅಂತಾನೇ ಕೇಳ್ತವೆ. ನನ್ನ ತಂದೆ ತೋರಿಸಿದ್ರು ನಾನು ಅದನ್ನ ಮಾಡಿದೆ, ನನ್ನ ತಂದೆ ಮಾತಾಡಿದ್ರು ಅದನ್ನ ಕೇಳಿಸ್ಕೊಂಡು ಮಾಡಿದೆ. ಸೊ ಹೀಗೆ ನಾವು ಪ್ರತಿ ಸಾರಿ ನಾವು ಅದನ್ನು ನೋಡ್ಲಿಕ್ಕೆ ಸಾಧ್ಯ. ಇದು ಮನುಷ್ಯನ ಒಳಗಡೆ ಈ ರೀತಿಯಾಗಿ ನನ್ನ ಯಾರಾದ್ರೂ ಒಬ್ರು ಗುರುತಿಸ್ಬೇಕು, ನನ್ನನ್ನು ಹೊಗಳಬೇಕನ್ನೋ ಆಸೆ ಆದಿಯಿಂದಲೂ ಅದೇ. ಇದನ್ನ ನಾವು ಆದಿಕಾಂಡ 11ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ನಾವು ನೋಡ್ತೇವೆ. ನಾವು ಆದಿಕಾಂಡ 11ನೇ ಅಧ್ಯಾಯ 4ನೇ ವಚನವನ್ನು ತೆಗೆದುಕೊಳ್ಳೋಣ. ಸೊ ಅಲ್ಲಿ ಈಗ ಬರೆಯಲ್ಪಟ್ಟಿದೆ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗಲೇ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು. ಸೊ ಇಲ್ಲಿ ಒಂದು ಪಟ್ಟಣದ ಬಾಬೇಲ್ ಪಟ್ಟಣದ ಜನರು ಯೋಚಿಸಿದ ವಿಚಾರ ನೀವು ನೋಡಿದ್ರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ದೊಡ್ಡ ಹೆಸರನ್ನ ಪಡೆಯಬೇಕನ್ನುವಂತ ಆಸೆ. ಎಲ್ಲಾರು ಅವ್ರನ್ನ ಗುರುತಿಸ್ಬೇಕು, ಎಲ್ಲಾರು ಅವರನ್ನು ಹೊಗಳಬೇಕು, ಎಲ್ಲಾರು ಅವ್ರನ್ನ ಗುರುತಿಸ್ಬೇಕು, ಎಲ್ಲಾರು ಅವ್ರನ್ನ ಹೊಗಳಬೇಕನ್ನುವಂತ ಆಸೆ ಅವರೊಳಗದೆ. ಸೊ ಅದಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಪಟ್ಟಣವನ್ನ ಕಟ್ಟೋದನ್ನ ನಾವು ಕಾಣ್ತಾ ಇದೀವಿ. ಆ ಒಂದು ಪಟ್ಟಣದ ದೊಡ್ಡ ಗೋಡೆಯನ್ನ ಕಟ್ಟೋದನ್ನ ನಾವು ಕಾಣ್ತಾ ಇದೀವಿ. ಅದಕ್ಕೆ ನೋಡ್ರಿ, ದೊಡ್ಡ ಪಟ್ಟಣ ಕಟ್ಟಬೇಕು, ಎತ್ತರವಾದ ಪಟ್ಟಣ ಕಟ್ಟಬೇಕು, ಆಕಾಶವನ್ನು ಮುಟ್ಟುವಂತ ಪಟ್ಟಣ ಕಟ್ಟಬೇಕು ಅನ್ನೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಇಟ್ಟಿಗೆನ ಉಪಯೋಗಿಸ್ತಾರೆ, ಕಲ್ಲಿಗೆ ಬದಲಾಗಿ ಇಟ್ಟಿಗೆನ ಉಪಯೋಗಿಸ್ತಾರೆ. ಕಲ್ಲನ್ನ ಅಷ್ಟು ಎತ್ತರವಾಗಿ ಕಟ್ಟಕ್ಕಾಗಲ್ಲ. ಕಲ್ಲುದ ಮೇಲೆ ಕಲ್ಲನ್ನ ನಿಲ್ಲಿಸ್ತಾ ಹೋದ್ರೆ, ಎತ್ತರವಾಗಿ ನಿಲ್ಲಿಸ್ತಾ ಹೋದ್ರೆ ಅದು ಬಿದೋಗುತ್ತೆ ಆ ಭಾರಕ್ಕೆ. ಆದ್ರೆ ಇಟ್ಟಿಗೆ ಆ ರೀತಿಯಲ್ಲ. ಇಟ್ಟಿಗೆಗೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಲ್ಲರಗನ್ನ, ಸುಣ್ಣವನ್ನು ಉಪಯೋಗಿಸ್ತಾರಂತೆ. ಕಲ್ಲರಗನ್ನ ಉಪಯೋಗಿಸ್ತಾರೆ, ಸುಣ್ಣಕ್ಕೆ ಬದಲಾಗಿ ಕಲ್ಲರಗು. ಸೊ ಇದು ತುಂಬಾ ಸ್ವಲ್ಪ ಬಲವಾದದ್ದು, ಗಟ್ಟಿಯಾಗಿ ಹಿಡ್ಕೊಳ್ತದೆ. ಅಂಥದನ್ನ ಅವ್ರು ಉಪಯೋಗಿಸೋದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಪ್ರಿಯರೇ. ಸೊ ಅಂದ್ರೆ ಅರ್ಥ ಇಲ್ಲಿ ಗಮನಿಸ್ರಿ, ಒಟ್ಟಾರೆ ಅವರು ಹೆಚ್ಚಿಸಲ್ಪಡಬೇಕು,
ನಾನು ಹೆಚ್ಚಿಸಲ್ಪಡಬೇಕು, ನಾವು ಮೇಲೆ ಬರಬೇಕು, ನಾವು ಹೆಸರು ಮಾಡಬೇಕು. ದೇವರಲ್ಲ. ದೇವರ ಆಲೋಚನೆ ಏನು? ಭೂಮಿಯಲ್ಲೆಲ್ಲ ಹರಡ್ಕೊಳ್ರಿ, ಭೂಮಿಯಲ್ಲೆಲ್ಲರೇ ಹೆಚ್ಕೊಳ್ರಿ ಅಂತ ದೇವರು ಹೇಳಿದ್ರೆ, ಆದ್ರೆ ಇಲ್ಲಿ ಈ ಜನರು, ಬಾಬೆಲ್ ಪಟ್ಟಣದ ಜನರು ಏನು ಯೋಚಿಸ್ತಾ ಇದ್ದಾರೆ? ನಾನು ಹೆಚ್ಚಿಸಲ್ಪಡಬೇಕು, ನಾವು ಹೆಚ್ಚಿಸಲ್ಪಡಬೇಕು, ನಮ್ಮ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು, ನಾವು ಪ್ರಖ್ಯಾತಿ ಹೊಂದಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಸೊ ನೋಡ್ತೀವಿ, ಈ ರೀತಿ ಅವ್ರು ಪ್ರಖ್ಯಾತಿ ಹೊಂದಬೇಕಂತ ಬಯಸಿದ ಕೂಡಲೇ ದೇವರು ಇಳಿದು ಅವ್ರು ಯೋಚಿಸಿದ್ರಂತೆ, ನಾವು ಇವರ ಮಧ್ಯದಲ್ಲಿ ಹೋಗಿ ಗಲಿಬಿಲಿಯೆಲ್ಲ ಉಂಟು ಮಾಡೋಣ. ಇವ್ರು ಈ ರೀತಿಯಲ್ಲಿ ಮುಂದುವರೆದ್ರೆ ಇವ್ರು ಏನ್ ಬೇಕಾದ್ರೂ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಸಾಧ್ಯವಿದೆ. ಸೊ ಆದ್ರೆ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ನಾವು ಇವ್ರನ್ನ ಏನ್ ಮಾಡೋಣ? ಇವರ ಮಧ್ಯದಲ್ಲಿ ಗಲಿಬಿಲಿ ಉಂಟು ಮಾಡೋಣ ಅಂತ ಹೇಳಿ ದೇವರಲ್ಲಿ ಗಲಿಬಿಲಿ ಉಂಟು ಮಾಡೋದನ್ನ ಕಾಣ್ತೇವೆ. ಸೊ ಆಗ ಅವರ ಭಾಷೆ ತಾರುಮಾರಾಗಿ ಅವ್ರು ಏನ್ ಹೇಳ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲದೆ ಅವರು ಚದುರಿ ಹೋಗುವುದನ್ನ ನಾವು ಕಾಣ್ತೀವಿ. ಪ್ರಿಯರೇ, ಇದೇ ರೀತಿಲಿ ನಾವು ನೋಡುವಂತ ವಿಷಯ, ತಗ್ಗಿಸಿಕೊಂಡ ಜನಗಳ ಮಧ್ಯದಲ್ಲಿ ದೇವರು ಮಾಡೋದ್ ಕಾರ್ಯ ನಾವು ನೋಡ್ಬಹುದು. ಅಪೋಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಈ ಎಲ್ಲಾ ಅಪೋಸ್ತಲರು ದೇವರು ಹೇಳಿದ ಮಾತಿಗೆ ಕಾದು ಕುಳಿತುಕೊಂಡಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಇಲ್ಲ, ದೇವರೇ ನಿನ್ನ ನಾಮ ಮಹಿಮೆ ಹೊಂದಬೇಕು, ದೇವರು ಹೇಳಿದ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು? ಸುವಾರ್ತೆಯನ್ನು ಸಾರಬೇಕು, ಎಲ್ಲಾ ಕಡೆಗಳಲ್ಲಿ ಕೂಡ ನಾವು ಸಾಕ್ಷಿ ಆಗ್ಬೇಕು. ಸಮಾರ್ಯದಲ್ಲಿಯೂ ನಾವು ನೋಡ್ತೀವಿ, ಯುದಾಯದಲ್ಲಿ, ಸಮಾರ್ಯದಲ್ಲಿ ಮತ್ತು ಯೆರೂಸಲೇಮಿನಲ್ಲಿ ಭೂಮಿಯ ಕಟ್ಟ ಕಡೆಯವರೆಗೂ ಕೂಡ ಸುವಾರ್ತೆಯನ್ನು ಸಾರಬೇಕು, ಮತ್ತೆ ಸಾಕ್ಷಿಗಳಾಗಿರ್ಬೇಕು ಅಂತ ದೇವರು ಹೇಳ್ತಾರೆ. ಸೊ ಅದಕ್ಕಾಗಿ ಇವರು ಕಾದುಕೊಂಡಿದ್ದಾರೆ, ದೇವರ ನಾಮ ಮಹಿಮೆ ಪಡೋದಕ್ಕೋಸ್ಕರ ಕಾದುಕೊಂಡಿದ್ದಾರೆ. ಅಲ್ಲಿ ನಾವು ನೋಡ್ತೀವಿ, ಅವರೆಲ್ಲರ ಮೇಲೆ ದೇವರ ಆತ್ಮ ಇಳಿದು ಬಂದಾಗ ಅವರಿಗೆ ನಾನಾ ಭಾಷೆಗಳನ್ನ ಆಡುವ ವರ, ಆ ಅಭಿಷೇಕ ಅವರ ಮೇಲೆ ಇಳಿದು ಬಂದಾಗ ಅವರೆಲ್ಲರೂ ಮಾತಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸೇರಿ ಬಂದಂತ ಬೇರೆ ಬೇರೆ ದೇಶದ ಯಹೂದ್ಯರು, ಬೇರೆ ದೇಶಕ್ಕೆ ಹೋದಂತ ಎಲ್ಲಾ ವಲಸೆ ಹೋದ ಯಹೂದ್ಯರು ಅವರವರ ಸ್ವಂತ ಭಾಷೆಯಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡು ಅವರು ದೇವರಿಗೆ ತಮ್ಮ ಜೀವಿತವನ್ನ ಒಪ್ಪಿಸಿಕೊಡೋದನ್ನ ನಾವು ಕಾಣ್ತೇವೆ. ಪ್ರಿಯರೇ, ನಾವು ತಗ್ಗಿಸಲ್ಪಡುವಾಗ ದೇವರ ನಾಮ ಹೆಚ್ಚಿಸಲ್ಪಡ್ತದೆ. ಯೇಸು ಎಲ್ಲಿಯೂ ಕೂಡ ತಂದೆಯ ಮಹಿಮೆಯನ್ನ ಕದಿಯಲೇ ಇಲ್ಲ. ಪ್ರಿಯರೇ, ಆದ್ರೆ ನಮ್ಮೊಳಗಡೆ ಈ ಒಂದು ದೊಡ್ಡ ಟೆಂಪ್ಟೇಷನ್ ಇದೆ, ಈ ಒಂದು ಶೋಧನೆ ನಮ್ಮ ಒಳಗಡೆ ಇದೆ. ಸೈತಾನನು ಈ ರೀತಿಯಲ್ಲಿ ಶೋಧನೆಯನ್ನು ತರುವಾತನಾಗಿದ್ದಾನೆ. ಈಗಲೂ ಕೂಡ ಸೈತಾನನು ಆ ಶೋಧನೆಯನ್ನು ತರುವಾತನಾಗಿದ್ದಾನೆ. ನೀನು ನನಗಡ್ಡ ಬೀಳೋದಾದ್ರೆ, ನೀನು ಒಂದೇ ಒಂದು ಸುಳ್ಳು ಹೇಳೋದಾದ್ರೆ ಸಾಕು, ನೀನು ಇದಕ್ಕೆ ಪೂಜೆ ಮಾಡಿದ್ರೆ ಸಾಕು, ಇದನ್ನ ನೀನು ಆರಾಧಿಸಿದ್ರೆ ಸಾಕು, ಈ ಆಫೀಸ್ನಲ್ಲಿ ಈ ಕೆಲಸ ಮಾಡಿದ್ರೆ ಸಾಕು, ನಿನಗೆ ಈ ಪ್ರಮೋಷನ್ ಕೊಡ್ತೀನಿ, ನೀನು ಲಂಚ ಕೊಟ್ರೆ ಪ್ರಮೋಷನ್ ಕೊಡ್ತೀನಿ. ನೋಡ್ರಿ, ಇವತ್ತು ಲೋಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೇಗೋ ಒಂದು ರೀತಿಯಲ್ಲಿ ಸೈತಾನ ಮಹಿಮೆಯನ್ನು ಕದಿಯೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ದೇವರಿಗೆ ಕೊಡಬೇಕಾದ ಮಹಿಮೆಯನ್ನು ತಾನು ಹೊಂದ್ಕೊಳ್ಳೋದಕ್ಕೆ ಬಯಸ್ತಿದ್ದಾನೆ. ನಮ್ಮ ಮೂಲಕ ಅದನ್ನು ಹೊಂದ್ಕೊಳ್ಳಿಕ್ಕೆ ಬಯಸ್ತಿದ್ದಾನೆ. ಈ ದಿವಸ ಆರಾಧನಾ ಕೂಟಗಳಲ್ಲಿ ಕೂಡ ನಾವು ನೋಡ್ತೀವಿ, ಅದ್ಭುತಗಳಾಯ್ತಾ, ಸ್ವಸ್ಥತೆಗಳಾಯ್ತಾ, ದೇವರ ದೊಡ್ಡ ಸಾಧನೆ ಉಂಟು ಮಾಡಿದ್ರ, ದೊಡ್ಡ ಕಾರ್ಯ ಆಯ್ತಾ ಅಂತ ಹೇಳಿದ್ರೆ ಎಲ್ಲ ಚಪ್ಪಾಳೆ ಯಾರಿಗೂ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಗುಣ ಮಾಡಿದ ವ್ಯಕ್ತಿಗೆ, ಪ್ರವಾದಿಸಿದ ಪ್ರವಾದಿಗೆ, ಬೋಧಿಸಿದ ವ್ಯಕ್ತಿಗೆ. ಆ ಬೋಧಕರು ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಾರು ಎದ್ದು ನಿಂತು ಕೈ ತಡ್ತಾ ಇದ್ದಾರೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ದೇವರು ಬಂದಿದ್ದಾರೆ, ದೇವರಿಗೆ ಚಪ್ಪಾಳೆ ಇಲ್ಲವೇ ಇಲ್ಲ. ದೇವರು ಬಂದಿದ್ದಾರೆ, ದೇವರನ್ನ ಗುರುತಿಸೋದೇ ಇಲ್ಲ, ದೇವರಿದ್ದಾರೆ ಅಂತ ಗುರುತಿಸೋದಿಲ್ಲ, ದೇವರನ್ನ ಹೊಗಳೋದಿಲ್ಲ, ದೇವರನ್ನ ಮಹಿಮೆ ಪಡಿಸೋದಿಲ್ಲ. ಆದ್ರೆ ಮನುಷ್ಯನನ್ನ ಮಹಿಮೆ ಪಡಿಸೋದನ್ನ ನಾವು ಕಾಣ್ತೀವಿ. ಎಂತ ದುಃಖಕರವಾದಂತ ವಿಷಯ. ಸೊ ಪ್ರಿಯರೇ, ಇದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ, ನಮ್ಮನ್ನು ಒಪ್ಪಿಸಿಕೊಡೋಣ. ಆದರೆ ಕ್ರಿಸ್ತನು ಎಂದಿಗೂ ದೇವರ ಮಹಿಮೆಯನ್ನು ಕದಿಯದವನು. ಹಾಗೆಯೇ ನಾವು ದೇವರ ಮಹಿಮೆಯನ್ನು ಕದಿಯದೆ ನಾವು ಈ ಸಮಯದಲ್ಲಿ ಒಪ್ಪಿಸಿಕೊಳ್ಳೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೀವಪ್ಪ. ಕರ್ತನೆ ಯೇಸುವೆ, ನೀವು ಯಾವ ರೀತಿಯಲ್ಲಿ ಸೈತಾನನಿಗೆ ಮಹಿಮೆ ಕೊಡ್ಲಿಲ್ವೋ, ನೀವು ದೇವರಿಗೆ ಕೊಡಬೇಕಾದ ಮಹಿಮೆಯನ್ನು ದೇವರಿಗೇ ಸಲ್ಲಿಸಿದ್ರು, ಹಾಗೆ ನಾವು ಸಲ್ಲಿಸೋದಕ್ಕೆ ಸಹಾಯ ಮಾಡ್ರಿ. ಕೃಪೆ ಕೊಟ್ಟು ನಡೆಸಿಯಪ್ಪ. ನೋಡುತ್ತೀವ ಪ್ರತಿಯೊಬ್ಬೊಬ್ಬರನ್ನ ಸಂಧಿಸ್ರಿ ಸ್ವಾಮಿ. ಅವ್ರ ದೇವರನ್ನ ಮಾತ್ರ ಮಹಿಮೆ ಪಡಿಸುವವರಾಗಿರಲಿ. ನಿನಗೆ ಮಾತ್ರ ಸಾಷ್ಟಾಂಗ ಬೀಳಲಿ ಕರ್ತನೆ. ಮನುಷ್ಯನಿಗಲ್ಲಪ್ಪ, ಸೈತಾನನಿಗಲ್ಲಪ್ಪ, ವಸ್ತುವಿಗಲ್ಲಪ್ಪ ಕರ್ತನೆ, ಯಾವುದೇ ವಿಗ್ರಹಕ್ಕಲ್ಲಪ್ಪ ದೇವರೇ, ಹಣಕ್ಕಲ್ಲ ಕರ್ತನೆ, ಸಂಬಂಧಗಳಿಗಲ್ಲ ದೇವರೇ, ನಿನಗೆ ಅಡ್ಡ ಬೀಳುವುದಕ್ಕೆ, ನಿನಗೆ ಸಾಷ್ಟಾಂಗವೆರಗಿ ನಮ್ಮನ್ನು ಸಮರ್ಪಿಸಿಕೊಡುವುದಕ್ಕೆ ಸಹಾಯ ಮಾಡು. ನಿನ್ನನ್ನು ಮಾತ್ರ ಮೇಲೆತ್ತುವುದಕ್ಕೆ ಸಹಾಯ ಮಾಡು. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಸಕಲ ಮಹಿಮೆ ಘನತೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ, ಪ್ರೀತಿಯ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರನ್ನೂ ಕೂಡ ಕರ್ತನು ಆಶೀರ್ವದಿಸಲಿ. ದಯಮಾಡಿ ಈ ಒಂದು ವಿಡಿಯೋನ ನೋಡ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನೋಡ್ರಿ, ತಿರುಗಿ ನೋಡ್ರಿ, ಮತ್ತು ನಿಮ್ಮ ಸಹೋದರರಿಗೆ ಇದನ್ನು ಶೇರ್ ಮಾಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.